ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 4/13/22 ಹಾಗೂ 31ನೇ ಜನ್ಮ ದಿನಾಂಕದವರ ಶುಭ ವರ್ಷಗಳು, ಶುಭ ದಿಕ್ಕುಗಳು, ಶುಭ ಬಣ್ಣಗಳು, ಶುಭ ದಿನಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಈ ಜನ್ಮ ದಿನಾಂಕದವರಿಗೆ 4/13/22, 32, 31, 40, 49, 58, 67ನೇ ವರ್ಷ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳಾಗಿರ್ತವೆ. ಈ ವರ್ಷಗಳಲ್ಲಿ ಈ ಜನ್ಮ ದಿನಾಂಕದವರಿಗೆ ಗುರುಬಲ ಇದ್ದರೆ ಇನ್ನೂ ಪವರ್ಫುಲ್ಲಾಗಿ ಇವರು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು, ಶ್ರೇಯಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಈ ಸಂದರ್ಭದಲ್ಲಿ ನೀವು ವಿವಾಹಾದಿ ಕಾರ್ಯಗಳಿಗೆ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಉತ್ತಮವಾದಂಥ ಸಮಯ ಆಗಿರ್ತದೆ. ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಕೆಂಪು ಬಣ್ಣ ಶುಭಪ್ರದ ಅಲ್ಲ ಮತ್ತು ಬಿಳಿಯ ಬಣ್ಣವೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನು ಇತರೆ ಯಾವುದೇ ಬಣ್ಣವನ್ನು ತೆಗೆದುಕೊಂಡು ಸಹ ಇವರು ಮನೆ ಕಟ್ಟೋದಕ್ಕಾಗಲಿ, ವಾಹನಗಳನ್ನು ತೆಗೆದುಕೊಳ್ಳಿಕ್ಕಾಗಲಿ ಬಳಕೆ ಮಾಡ್ಕೋಬೋದು. ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ 3, 4, 5, 6, 7, 8, 9 ಹಾಗೆ 12, 13, 14, 15, 16, 17, 18 ಮತ್ತು 21, 22, 23, 24, 25, 26, 27 ಈ ಜನ್ಮ ದಿನಾಂಕ ಮತ್ತು 31ರ ದಿನಾಂಕಗಳು ಮಿತ್ರ ಸಂಖ್ಯೆಗಳಾಗಿರ್ತವೆ. ಈ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಸೋಮವಾರ ಮತ್ತು ಭಾನುವಾರಗಳನ್ನು ಬಿಟ್ಟು ಇತರೆ ವಾರಗಳಾದಂಥ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಶುಭಪ್ರದವಾಗಿ ಇರೋದರಿಂದ ಇಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಮಂಗಳವಾರ ಮತ್ತು ಶನಿವಾರಗಳನ್ನು ಬಳಕೆ ಮಾಡೋದಿಲ್ಲ. ಇನ್ನಿತರೆ ದಿನಗಳಾದಂಥ ಬುಧವಾರ, ಗುರುವಾರ, ಶುಕ್ರವಾರಗಳಂದು ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರೋದ್ರಿಂದ ಈ ದಿನಗಳಲ್ಲಿ ಯಾವುದೇ ಹೊಸ ಕಾರ್ಯ ಮಾಡಲಿಕ್ಕೆ, ಮನೆ ಕಟ್ತಕ್ಕಂಥದ್ದು, ಪಾಯ ತೆಗಿತಕ್ಕಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಕಾರ್ ತಗೊತಕ್ಕಂಥದ್ದು ಇತ್ಯಾದಿ ಎಲ್ಲ ವಿಚಾರಗಳಿಗೂ ತುಂಬ ಶುಭಪ್ರದವಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಒಂದು ಕಡೆ ಈಶಾನ್ಯ ದಿಕ್ಕು, ಇನ್ನೊಂದು ಕಡೆ ನೈಋತ್ಯ ದಿಕ್ಕು ಬರ್ತದೆ. ಆದರೆ ಈಶಾನ್ಯ ದಿಕ್ಕನ್ನು ತುಂಬ ಅತ್ಯುತ್ತಮ ಪ್ರಶಸ್ತವಾದ ದಿಕ್ಕು ಅಂತೇಳಿ ನಾವು ಕರೆಯೋದ್ರಿಂದ ಇವರು ಉತ್ತರ ದಿಕ್ಕಾಗಲಿ ಅಥವಾ ಉತ್ತರ ಈಶಾನ್ಯ ದಿಕ್ಕಾಗಲಿ ಅಥವಾ ಪೂರ್ವ ಈಶಾನ್ಯದ ದಿಕ್ಕುಗಳನ್ನಾಗಲಿ ಮನೆ ಕಟ್ಟೋ ಸಂದರ್ಭದಲ್ಲಿ ಅಥವಾ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಇವರಿಗೆ ಅಭಿವೃದ್ಧಿ ಹೊಂದತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಇನ್ನು ಇವರು ವಿಶೇಷವಾಗಿ ರಾಹು ಕೇತುವಿನ ಪ್ರಭಾವಕ್ಕೆ ಒಳಪಡೋದ್ರಿಂದ ಗಣಪತಿ ದೇವರ ಆರಾಧನೆ ಅಥವಾ ದುರ್ಗಾದೇವಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿಸೋದ್ರಿಂದ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸಿದರೆ ಈ ಜನ್ಮ ದಿನಾಂಕದವರಿಗೆ ಇನ್ನೂ ಒಳ್ಳೆಯ ಉತ್ತಮವಾದಂಥ ಫಲಾಫಲಗಳು ದೊರೀತವೆ. ಇವರು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ
ಬಿಳಿಯ ಬಣ್ಣ ಅಷ್ಟೊಂದು ಶುಭಪ್ರದ ಅಲ್ಲ. ಕೆಂಪು ಬಣ್ಣವೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರುವುದಿಲ್ಲ. ಈ ಜನ್ಮ ದಿನಾಂಕದವರು ತಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಾಗದೇವರಿಗೂ ಸಹ ಮಂಗಳವಾರ ಅಥವಾ ಪಂಚಮಿ, ಷಷ್ಠಿ ದಿನ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಅಥವಾ ಅಮಾವಾಸ್ಯೆ, ಪೌರ್ಣಮಿಗಳಂದು ಸಹ ಪೂಜೆ ಕೊಡೋದು, ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಬೋಂಡಾಭಿಷೇಕ ಅಂದರೆ ಎಳ್ನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ಈ ಜನ್ಮ ದಿನಾಂಕದವರ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಅಥವಾ ಗಣಪತಿ ದೇವರಿಗೆ ವಿಶೇಷವಾಗಿ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದರಿಂದ ಅಥವಾ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಇವರು ಜಪಿಸೋದ್ರಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.